ಮಾರ್ಕೋನಹಳ್ಳಿಯಿಂದ ಬರೋಂಥ ನೀರು ಅಂದರೆ ಯಡಿಯೂರು ಬಂದು ಕೆರೆ, ಇದು ಎಲ್ಲ ಕಾವೇರಿ ನೀರು, ಅಲ್ಲಿ ಡ್ಯಾಮ್ ಇರೋದು. ಸೊ ಬಂದರೆ ಯಡಿಯೂರಿಗೆ ಬಂದಿದ್ದೀನಿ ನಾನು ಇವಾಗ. ಯಡಿಯೂರನ್ನು ತೋರಿಸ್ತೀನಿ ಬನ್ನಿ ಮುಂದೆ. ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಕ್ಷೇತ್ರ ಯಡಿಯೂರು. ಬನ್ನಿ ಒಳಗಡೆ ದರ್ಶನ ಮಾಡ್ಕೊಂಬರೋಣ. ಹಂಗೇನೆ ಓಂ ನಮಃ ಶಿವಾಯ ಅಂತ ಅಂದ್ಬಿಟ್ಟು ಒಳಗಡೆ ನೋಡ್ತೀನಿ. ಕ್ಯಾಮ್ರಾ ಅಲೋ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಕ್ಯಾಮ್ರಾ ಆಫ್ ಮಾಡಬೇಕು ಅಂತಂದರೆ ಆಫ್ ಮಾಡ್ಕೋತೀನಿ. ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಒಳಗಡೆ ಕರ್ಕೊಂಡೋಗೋ ಪ್ರಯತ್ನ ಮಾಡ್ತೀನಿ. ನೋಡ್ತೀನಿ ಹೊರಗಡೆ ಹೋಗ್ಬೋದು, ಏನೋ ಗೊತ್ತಿಲ್ಲ. ಫೋನು ಅಲೋಡ್ ಇಲ್ಲ ಅನಿಸುತ್ತೆ, ನೋಡ್ತೀನಿ. ಫೋನ್ ಅಲೋ ಇರೋದಿಲ್ಲ ಆಯಿತಾ. ಬಂದರೆ ದರ್ಶನ ಬನ್ನಿ, ಚೆನ್ನಾಗಿರುತ್ತೆ. ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದರೆ ಈ ಸಮಯದಲ್ಲಿ ತುಂಬ ಏನು ಫ್ರೀಯಾಗಿರುತ್ತೆ, ಏನು ರಶ್ ಏನಿಲ್ಲ. ಹಾಗಾಗಿ ಬೇಗ ದರ್ಶನ ಆಗೋಯ್ತು. 5 ನಿಮಿಷಕ್ಕೆ ದರ್ಶನ ಆಗೋಯ್ತು. ಬನ್ನಿ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಹೊರಗಡೆ ಹೊರಡೋಣ. ಜೈ ಶ್ರೀರಾಮ್. ಈ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಯಡಿಯೂರು, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ. ಸೊ ಈ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಏನಿದೆ, ಈ ಸಿದ್ಧಲಿಂಗೇಶ್ವರರು ಯಾರು ಇದ್ದಾರೆ ಅಂತಂದರೆ 16ನೇ ಶತಮಾನದಲ್ಲಿ ಸುಪ್ರಸಿದ್ಧರಾಗಿರ್ತಕ್ಕಂತಹ ಶಿವಯೋಗಿಗಳಾಗಿದ್ದರು. ಸೊ ಅವ್ರಿಗಾಗಿ ಮುಡಿಪಾಗಿರ್ತಕ್ಕಂತಹ ದೇವಸ್ಥಾನ ಇದು. 16ನೇ ಶತಮಾನದ ದೇವಸ್ಥಾನ ಇದು. ಸೊ ಆವರಣ ನೋಡ್ಬೋದು, ಯಡಿಯೂರಲ್ಲಿ ಇರ್ತಕ್ಕಂಥದ್ದು. ಸೊ ತುಮಕೂರು ನಾನು ಹೇಳಿದಾಗೆ ದರ್ಶನ ಆಯಿತು ಚೆನ್ನಾಗಿ. ಬನ್ನಿ ಈಗ ಮುಂದಿನ ಡೆಸ್ಟಿನೇಷನ್ಗೆ ಹೋಗೋಣ. ಜೈ ಶ್ರೀರಾಮ್.